ಇವತ್ತು ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ ಓಪೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ಸ್ ಓಪೋ ರೆನೋ 14 ಪ್ರೋ ಮತ್ತು ಓಪೋ ರೆನೋ 14 ಎರಡು ಫೋನ್ಗಳ ಓಪೋನ ರೆನೋ ಸೀರೀಸ್ ಫೋನ್ ಆಗಿದ್ದು ಮತ್ತು ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಸಿಗ್ತಾ ಇದೆ. ಈ ಫೋನ್ಗಳ ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಕೂಡ ಸಿಗ್ತಾ ಇದೆಯಂತೆ. ಬನ್ನಿ ನೋಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಎರಡು ಫೋನ್ಗಳ ಬಾಕ್ಸ್ ನಮ್ಮ ಹತ್ರ ಇಲ್ಲ. ಈ ಫೋನ್ ಒಳಗಡೆ ನಿಮಗೆ ಚಾರ್ಜರ್ ಸಿಗುತ್ತೆ, 80 ವಾಟ್ಸ್, ಆನಂತರ B2C ಕೇಬಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಬ್ಯಾಕ್ ಪೌಚ್ ಸಿಗುತ್ತೆ, ಡಾಕ್ಯುಮೆಂಟೇಶನ್ ಸಿಗುತ್ತೆ. ನೀವು ಒಂದು ಟೆಂಪರ್ ಗ್ಲಾಸ್ ಹಾಕೊಂಡ್ರೆ ಸಾಕು, ಇದ್ರ ಜೊತೆಗೆ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಫೋನ್ ಆಗಿದ್ದಾವೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಇವುಗಳ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇವುಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ. ಈ ಫೋನ್ಗಳ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ. ರೆನೋ ಬ್ಯಾಕ್ ನಲ್ಲಿ ರೆಸಿಡೆಂಟ್ ಮೆರಿಡಿಯನ್ ಡಿಸೈನ್ ಇವೆ. ಇವುಗಳ ರೇರ್ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇವುಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ, ಕೈಯಲ್ಲಿ ಹಿಡಿದಾಗ ಬೀಳಲ್ಲ. ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡೋದಕ್ಕೆ ಈ ಫೋನ್ಗಳ ಡಿಸೈನ್ ಸೇಮ್ ಇದೆ ಅಂತಾನೆ ಅನ್ಸುತ್ತೆ, ಆದ್ರೆ ಸ್ವಲ್ಪ ಚೇಂಜಸ್ ಇದೆ. ಮತ್ತು ಎರಡು ಫೋನ್ಗಳು ಡ್ಯಾಮೇಜ್ ಪ್ರೂಫ್ 360 ಆರ್ಮರ್ ಬಾಡಿ ಸಿಗುತ್ತೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಪೋ ರೆನೋ 14 ಪ್ರೋ 201 ಗ್ರಾಮ್ಸ್ ವೇಟ್ ಇದೆ ಮತ್ತು 7.48 mm ಥಿಕ್ನೆಸ್ ನ ಹೊಂದಿದೆ. ಫ್ರಂಟ್ ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೇಸರ್ಸ್ ಕಡಿಮೆ ಇದೆ. ಮತ್ತು ಓಪೋ ರೆನೋ 14 187 ಗ್ರಾಮ್ಸ್ ವೇಟ್ ಇದೆ ಮತ್ತು 7.42 mm ಥಿಕ್ನೆಸ್ ನ ಹೊಂದಿದೆ. ಇದರ ಫ್ರಂಟ್ ನಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೇಸರ್ಸ್ ಕೂಡ ಕಡಿಮೆ ಇದೆ. ಎರಡು ಫೋನ್ಗಳು ತುಂಬಾ ಪ್ರೀಮಿಯಂ ಆಗಿದ್ದಾವೆ. ಓಪೋ ರೆನೋ 14 ಪ್ರೋ ಮತ್ತು ಓಪೋ ರೆನೋ 14 ಮೂರು ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಪರ್ಲ್ ವೈಟ್ ಮತ್ತು ಫಾರೆಸ್ಟ್ ಗ್ರೀನ್ ಮತ್ತು ಇನ್ನೊಂದು ಕಲರ್ ಟೈಟಾನಿಯಂ ಗ್ರೇ. ಈ ಮೂರು ಕಲರ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ನಿಮಗೂ ಈ ಮೂರು ಕಲರ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನೂ ಇಲ್ಲ. ಫೋನ್ ನ ಮೇಲೆ ಸ್ಪೀಕರ್ ಇದೆ, IR ಬ್ಲಾಸ್ಟರ್ ಇದೆ ಮತ್ತು ಮೈಕ್ರೋಫೋನ್ ಇದೆ. ಮತ್ತು ಎರಡು ಫೋನ್ಗಳಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ. ಇವುಗಳ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಇದರಲ್ಲಿ 300% ಅಲ್ಟ್ರಾ ವಾಲ್ಯೂಮ್ ಮೋಡ್ ಸಿಗುತ್ತೆ. ಇವುಗಳ ಸೌಂಡ್ ನೀವೇ ಕೇಳಿ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ, ಈ ಎರಡು ಫೋನ್ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಮತ್ತು ಈ ಫೋನ್ಗೆ IP66, IP68, IP69 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಇವುಗಳಲ್ಲಿ ಅಂಡರ್ ವಾಟರ್ ನ ಯೂಸ್ ಮಾಡಬಹುದು, ಏನೂ ಆಗಲ್ಲ. ನಾನು ಇದರಲ್ಲಿ ಅಂಡರ್ ವಾಟರ್ ಫೋಟೋಸ್ ನ ತೆಗೆದಿದ್ದೀನಿ, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಓಪೋ ರೆನೋ 14 ಪ್ರೋ ಅಲ್ಲಿ 6.83 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು ಓಪೋ ರೆನೋ 14 ಅಲ್ಲಿ 6.59 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಇನ್ನು ಎರಡು ಫೋನ್ಗಳಲ್ಲಿ 120 Hz ರಿಫ್ರೆಶ್ ರೇಟ್ ಒಂದಿಗೆ ಸಿಗ್ತಾ ಇದೆ. ಓಪೋ ರೆನೋ 14 ಪ್ರೋ ಅಲ್ಲಿ 1200 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಓಪೋ ರೆನೋ 14 ಅಲ್ಲಿ 1200 ಬ್ರೈಟ್ನೆಸ್ ಸಿಗ್ತಾ ಇದೆ. ಇದು ಕೂಡ ಸ್ವಲ್ಪ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇನ್ನು ಓಪೋ ರೆನೋ 14 ಪ್ರೋಗೆ ಕ್ರಿಸ್ಟಲ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ಓಪೋ ರೆನೋ 14 ಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇವುಗಳ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಓಪೋ ರೆನೋ 14 ಪ್ರೋ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇವುಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ. ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಾಣುತ್ತೆ, ಡೀಟೇಲ್ ಆಗಿ ಚೆನ್ನಾಗಿ ಕಾಣುತ್ತೆ, ಕಾಂಟ್ರಾಸ್ಟ್ ಶಾರ್ಪ್ ಆಗಿ ಬರುತ್ತೆ ಮತ್ತು ವಿಡಿಯೋಸ್ ರೆನೋ 14 ನಲ್ಲಿ ವಾರ್ಮ್ ಕಲರ್ಸ್ ಆಗಿ ಬರುತ್ತೆ. ಓಪೋ ರೆನೋ 14 ಅಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ. ಎರಡು ಫೋನ್ಗಳ ಕಲರ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ಗಳ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಇವುಗಳ ಬ್ಯಾಟ್ರಿ ನೋಡೋದಾದ್ರೆ, ಓಪೋ ರೆನೋ 14 ಅಲ್ಲಿ 6200 mAh ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 80 ವಾಟ್ ಸೂಪರ್ ವೋಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 50 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ.
ಓಪೋ ರೆನೋ 14 ನಲ್ಲಿ 6000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. ಇದು ಕೂಡ 80 ವಾಟ್ ಸೂಪರ್ ವೋಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಕೂಡ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಒನ್ ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ಗೆ ಬಂದರೆ ಓಪೋ ರಿನೋ 14 ನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8450 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಮತ್ತು ಓಪೋ ರೆನೋ 14 ನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ಪವರ್ಫುಲ್ ಆಗಿದೆ. ಇವುಗಳಲ್ಲಿ LPDDR5X ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಓಪೋ ರಿನೋ 14 ನಲ್ಲಿ 16 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 75% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ ಬಾಂಬ್ ಫೀಲ್ ಆಗುತ್ತೆ ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಕೂಡ ಆಗಲ್ಲ. ಈ ಫೋನ್ ಅಲ್ಲಿ ಸ್ವಲ್ಪ ಹೆವಿ ಗೇಮ್ಸ್ ಆಡ್ಬೋದು. ಮತ್ತು ಓಪೋ ರೆನೋ 14 ನಲ್ಲಿ 14 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 76% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಈ ಫೋನ್ ನಲ್ಲಿ ಓವರ್ ಹೀಟ್ ಫೀಲ್ ಕೂಡ ಆಗಲ್ಲ. ಈ ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ಗೋಸ್ಕರ ಓಪೋ ರಿನೋ 14 ಪ್ರೋ ಚೆನ್ನಾಗಿದೆ. ಜಾಸ್ತಿ ಗೇಮ್ಸ್ ಆಡೋರಿಗೆ ಓಪೋ ರಿನೋ 14 ಚೆನ್ನಾಗಿ ಬರುತ್ತೆ. ಆದರೆ ಓಪೋ ರಿನೋ 14 ನಲ್ಲಿ ಡೇ ಟು ಡೇ ಟಾಸ್ಕ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದರೆ ಓಪೋ ರಿನೋ 14 ನಲ್ಲಿ 50 MP OIS ಮೇನ್ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಇದೆ ಮತ್ತು 50 MP ಅಲ್ಟ್ರಾ ವೈಡ್ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 120x ಝೂಮ್ ಮಾಡ್ಬೋದು. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿ 18x ಝೂಮ್ ಮಾಡ್ಬೋದು ಮತ್ತು ಫ್ರಂಟ್ನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ಕಲರ್ಸ್ ತುಂಬ ಚೆನ್ನಾಗಿದೆ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಕಲರ್ಸ್ ವಾಮ್ ಆಗಿ ಕಾಣುತ್ತೆ. ಜೊತೆಗೆ ಲೋ ಲೈಟಲ್ಲಿ ವಿಡಿಯೋಸ್ನ ಫೋಟೋಸ್ ಚೆನ್ನಾಗಿ ಬರುತ್ತೆ ಮತ್ತು ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಓಪೋ ಫೋನ್ಸ್ ಕ್ಯಾಮ್ರಾಗೆ ಬೆಸ್ಟ್ ಆಗಿರುತ್ತೆ. ಇದು ಕೂಡ ಬೆಸ್ಟ್ ಆಗಿದೆ. ಓಪೋ ರಿನೋ 14 ನಲ್ಲಿ 50 MP OIS ಮೇನ್ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಆದರೆ ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 120x ಝೂಮ್ ಮಾಡ್ಬೋದು. ಇದರಲ್ಲಿ 4K ವಿಡಿಯೋಸ್ನ 60 FPS ನಲ್ಲಿ ತೆಗಿಬೋದು ಮತ್ತು ಫ್ರಂಟಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗಿಬೋದು. ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಇದರಲ್ಲಿ 18x ಝೂಮ್ ಕೂಡ ಮಾಡ್ಬೋದು ಮತ್ತು ಲೋ ಲೈಟಲ್ಲಿ ವಿಡಿಯೋಸ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಜೊತೆಗೆ ಈ ಎರಡು ಫೋನ್ಗಳ ಕ್ಯಾಮ್ರಾದಲ್ಲಿ ತುಂಬ AI ಫೀಚರ್ ಸಿಗ್ತಾ ಇದೆ. AI ಲೈವ್ ಫೋಟೋ, AI ಕ್ಲಾರಿಟಿ ಎನ್ಹಾನ್ಸರ್, AI ಅನ್ಬ್ಲರ್, AI ರಿಫ್ಲೆಕ್ಷನ್ ರಿಮೂವರ್, AI ಎರೇಸರ್ ಅಂತ ತುಂಬ ಫೀಚರ್ ಸಿಗುತ್ತೆ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಆಂಡ್ರಾಯ್ಡ್ 15 ಮತ್ತು ಕಲರ್ಸ್ OS 15 ನಲ್ಲಿ ಬರ್ತಾ ಇದೆ. ಈ ಫೋನ್ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಈ UI ಫೀಚರ್ಸ್ನಲ್ಲಿ ಅನ್ನೆಸರಿ ಆಪ್ಸ್ ಬರೋದಿಲ್ಲ. ಇವುಗಳಲ್ಲಿ UI ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಮತ್ತು ಇವುಗಳ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಈ UI ನನಗೆ ಇಷ್ಟ ಆಯಿತು. ಜೊತೆಗೆ ಇದರ UI ನಲ್ಲಿ ತುಂಬ AI ಫೀಚರ್ ಸಿಗುತ್ತೆ ಮತ್ತು ಓಪೋ ರಿನೋ 14 ಪ್ರೋ 2 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 12GB ರ್ಯಾಮ್ 256GB ಸ್ಟೋರೇಜ್ ಮತ್ತು 12GB ರ್ಯಾಮ್ 512GB ಸ್ಟೋರೇಜ್. ಓಪೋ ರಿನೋ 14 ನಲ್ಲಿ 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 8GB ರ್ಯಾಮ್ 128GB ಸ್ಟೋರೇಜ್, 12GB ರ್ಯಾಮ್ 256GB ಸ್ಟೋರೇಜ್ ಮತ್ತು 12GB ರ್ಯಾಮ್ 512GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ನೇ ತಗೊಳ್ಳಿ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದರೆ ಇವುಗಳಲ್ಲಿ ವೈಫೈ 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ, NFC ಸಪೋರ್ಟ್ ಕೂಡ ಸಿಗುತ್ತೆ. ಅವಶ್ಯಕತೆ ಇರೋ ಎಲ್ಲ ಕನೆಕ್ಷನ್ ಸಿಗುತ್ತೆ. ಸೊ ಎರಡು ಫೋನ್ಗಳು ಚೆನ್ನಾಗಿದ್ದಾವೆ, ತಗೊಳ್ಬೋದು. ಮತ್ತು ಎರಡು ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.